ಗೆಲುವಾಗಿರಲಿಲ್ಲ. 5 ವರ್ಷಗಳಿಂದ ಅದು ಹೋರಾಟದ ಗೆಲುವಾಗಿತ್ತು, ಸ್ವಾಭಿಮಾನದ ಗೆಲುವಾಗಿತ್ತು. ಸೊ ಎಲ್ಲರೂ ಅಂದ್ಕೊಂಡಿದ್ರು ಈ ಬಾರಿನೂ ನೀವು ಸ್ಪರ್ಧೆ ಮಾಡ್ತೀರಾ ಅಂತ. ಆದರೆ ಅದು ನೋಡಿ, ಅದು ನಾವು ರಿಯಲಿಸ್ಟಿಕ್ ಆಗಿರಬೇಕು. ಅದು ಆಗಿರೋದೇ 52 ವರ್ಷ ಆದಮೇಲೆ ಒಬ್ಬರು ಇಂಡಿಪೆಂಡೆಂಟ್ ಆಗಿ MP ಎಲೆಕ್ಷನಲ್ಲಿ ಗೆದ್ದಿದ್ದು. ಅದು ಪ್ರತಿ ಬಾರಿ ರಿಪೀಟ್ ಆಗುತ್ತೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಆ ರೀತಿ ಅದೇ ನಾನು ಮೊನ್ನೆ ಹೇಳಿದಂಗೆ ಹಠಕ್ಕೆ ಏನೋ ನಾನು ನಿಂತು ಏನೋ ಒಂದು ಸಾಧಿಸಬೇಕು ಅನ್ನೋದಕ್ಕಿಂತ ಈಗ ನಮ್ಮ ದೇಶಕ್ಕೆ ಯಾವ ಒಂದು ಸರ್ಕಾರ ಬೇಕಾಗಿದೆ, ಯಾರ ನೇತೃತ್ವ ಬೇಕಾಗಿದೆ, ಅದನ್ನು ನಾನು ಯೋಚನೆ ಮಾಡಿದ್ದೀನಿ. ಬರೀ ನನ್ನದು ಬಗ್ಗೆನೇ ನಾನು ಯೋಚನೆ ಮಾಡಿದರೆ ಸಾಕಷ್ಟು ಅವಕಾಶಗಳಿತ್ತು, ನಾನು ಅದನ್ನು ಚೂಸ್ ಮಾಡಿಲ್ಲ. ಸೊ ನನ್ನ ಆಯ್ಕೆಗಳು ಸ್ವಲ್ಪ ನಿಮಗೆ ವಿಭಿನ್ನ ಅನ್ನಿಸ್ಬೋದು, ಬಟ್ ನಾನು ಹಾಗೇನೆ. ಈಗ ಆ್ಯಕ್ಚುಲಿ ನೀವು ಸಕ್ರಿಯವಾಗಿ ರಾಜಕಾರಣಕ್ಕೆ ಇಳಿದಿದ್ರಿ. ನೀವೊಂದು ರಾಜಕಾರಣಕ್ಕೆ ಬರಬೇಕಂತ ಬಂದವರಲ್ಲ, ಚಿತ್ರನಟಿ ಆಗಿದ್ದವರು. ಅಂಬರೀಷ್ ಅವರು ರಾಜಕಾರಣದಲ್ಲಿ ಇದ್ದವರು, ಬಟ್ ಇವಾಗ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಂದಿನ ಸಿಚುವೇಶನ್, ಇವಾಗಿನ ಸಿಚುವೇಶನ್ ಯಾವ ರೀತಿಯಾಗಿ ಬದಲಾವಣೆ ಆಗಿರುವಂಥದ್ದು, ನೀವು ಕೂಡ ಪೈಪೋಟಿಯಲ್ಲಿ ವಿನ್ ಆಗಿರೋದು, ಈಗ ಒಂದು ದೊಡ್ಡ ಪಕ್ಷದ NDA ಪಕ್ಷದ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಅಲ್ಲ, ಖಂಡಿತ ಎಲ್ಲ ಎಲೆಕ್ಷನು ಒಂದೇ ರೀತಿ ನಡೆಯಲ್ಲ. ಸಿಚುವೇಶನ್ಸ್ ರಾಜಕಾರಣದಲ್ಲಿ ಪ್ರತಿಯೊಂದು ಎಲೆಕ್ಷನಲ್ಲೂ ಸಮಯ ಸಂದರ್ಭ ಅದಕ್ಕೆ ಅನುಕೂಲವಾಗಿ ಬೇರೆ ಬೇರೆ ಇದು ನಿರ್ಧಾರಗಳು ತೀರ್ಮಾನ ಎಲ್ಲ ಬದಲಾಗುತ್ತೆ, ನಿಜ. ಬಟ್ ನನ್ನ ಮಟ್ಟಕ್ಕೆ ನಾನು ಬಂದಾಗ ನಾನು ಮೊದಲಿಂದಲೂ ಒಂದು ಸ್ಟ್ಯಾಂಡಲ್ಲಿ ಒಂದು ನಿಲುವು ತಗೊಂಡು ನಿಂತ ಮೇಲೆ ಆ ನಿಲುವಿಗೆ ನಾನು ಬದಲಾಗಿ ನಡ್ಕೊಂಡು ಬಂದಿದ್ದೀನಿ. ಮುಂದೆನೂ ನಂದು ಹಾಗೆಯೇ. ನಾನು ಈ 5 ವರ್ಷಗಳಿಂದನೂ ನೀವು ನೋಡಿದ್ರೆ ನಾನು ಪಾರ್ಲಿಮೆಂಟಲ್ಲಿ ಆಗಲಿ ಬೇರೆ ಇತರ ಪ್ಲ್ಯಾಟ್ಫಾರ್ಮ್ಸಲ್ಲಾಗಲಿ BJPಗೆ ನಾನು ಬಾಹ್ಯ ಬೆಂಬಲವನ್ನು ಕೊಟ್ಟೇ ಬಂದಿದ್ದೀನಿ. ಅದನ್ನು ಅಧಿಕೃತವಾಗಿ ಕಳೆದ ವರ್ಷ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಲೆಟರ್ ಆಫ್ ಸಪೋರ್ಟನ್ನು ಕೊಟ್ಟಿದ್ದಾಯಿತು. ಈಗ ಅದನ್ನೇ ಮುಂದುವರಿಸಿ ನೆಕ್ಸ್ಟ್ ಸ್ಟೆಪ್ಪು ಅಧಿಕೃತವಾಗಿ ಪಾರ್ಟಿ ಸೇರ್ಪಡೆ ಆಗ್ತಾಯಿದ್ದೀನಿ. ಸೊ ನನ್ನ ನಿಲುವು, ನನ್ನ ನಡೆಯಲ್ಲಿ ನಿಮಗೆಲ್ಲೂ ಎರಡೆರಡು ಮಾತು ಸ್ಟ್ಯಾಂಡು ಆ ಥರ ಎಲ್ಲೂ ನೀವು ಹುಡುಕಿದ್ರೂ ನಿಮ್ಗೆ ಸಿಗಲ್ಲ. ಬಿಕಾಸ್ ನನ್ನ ಮೈಂಡಲ್ಲಿ ನಾನು ಕ್ಲಿಯರ್ ಇದ್ದೆ. ನನಗೆ ಅವರ BJP ಸಿದ್ಧಾಂತಗಳಿರಲಿ, ಐಡಿಯಾಲಜೀಸ್, ನನ್ನ ಅನಿಸಿಕೆಗಳಿಗೆ ಅದು ತುಂಬ ಹತ್ತಿರವಾದದ್ದು ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶ ಈ 10 ವರ್ಷಗಳ ಒಂದು ಇದನ್ನು ನೋಡಿಕೊಂಡ್ರೆ, ರೆಕಾರ್ಡ್ನ ನೋಡಿಕೊಂಡ್ರೆ ಇಟ್ ಇಸ್ ಟ್ರೆಮೆಂಡಸ್ ಪ್ರೋಗ್ರೆಸ್ ಆಗಿದೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕೆಲಸ ಎಲ್ಲರೂ ಒಂದು ಶಿಸ್ತಿನಿಂದ ಮಾಡುವಂಥ ಒಂದು ಪಾರ್ಟಿ ಆಗಿದೆ. ಸೊ ಹಾಗಾಗಿ ನಾನು ಆ ಪಕ್ಷದಲ್ಲಿ ಸೇರಿಕೊಂಡ್ರೆ ಒಳ್ಳೆಯ ಒಂದು ಏನಾದರೂ ನಾನು ಕಂಟ್ರಿಬ್ಯೂಟ್ ಮಾಡ್ಬೋದು ಸಮಾಜಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಿರೀಕ್ಷೆ